ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ಆದ್ಯ ನಮ್ಮ ಗೃಹ ಪ್ರವೇಶ ಉಂಟು, ಹಾಗೆ ಹೋಗುವ ಅಂತ. ಮತ್ತು ನನ್ನ ಫ್ರೆಂಡ್ ಲಿಖಿತನ ಮನೆಗೆ ನಾನು ಇವತ್ತು ಹೋಗ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆದ್ಯನ ಮನೆಗೆ ರೀಚ್ ಆಗಿ ನಾವು ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ಊಟಕ್ಕೆ ಅಂತ ಬಂದು ಇಲ್ಲಿ ಕೂತಿದ್ದಾವೆ. ಆಮೇಲೆ ರಶ್ ಆಗ್ತದೆ ಅಂತ ಹೇಳಿ ಫಸ್ಟಿಗೆ ಊಟ ಮಾಡುವ ಅಂತ ಬಂದು ನಾವು ಊಟಕ್ಕೆ ಕೂತ್ವಿ. ಇವಳೇ ನನ್ನ ಫ್ರೆಂಡ್ ಆದ್ಯ, ಫಸ್ಟ್ ಸ್ಟ್ಯಾಂಡರ್ಡಿಂದ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಲಿಖಿತ. ಇವರೆಲ್ಲ ನನ್ನ ಫ್ರೆಂಡ್ಸ್. ಅಲ್ಲಿ ಒಂದು ಉಂಟು 10th ಬೆಸ್ಟ್ ಫ್ರೆಂಡ್. ಅದು ನಿನ್ನ ಬಿಸ್ನೆಸ್ ಇದು ಹೇಳ, ಬರುವರು ಮದ್ರೆಗೆ ಹಾಕ್ಲಿಕ್ಕೆ. ಇವಳು ಚಂದ ಮದ್ರೆಗೆ ಹಾಕ್ತಾಳೆ, ಕಾಂಟ್ಯಾಕ್ಟ್ ಮಾಡಿ ಇವಳಿಗೆ. ತೋರಿಸಿ ಮದ್ರೆಗೆ. ಚಂದ ಆದ್ರೆ ನೋಡಿ ಎಷ್ಟು ಚಂದ ಮದ್ರೆಗೆ ಹಾಕ್ತಾಳೆ. ಈಗ ಆದ್ಯನ ಮನೆ ಮುಗಿಸಿ ವಾಪಸ್ ಮನೆಗೆ ಹೋಗ್ತಿದ್ದೇವೆ. ನಾನೀಗ ಲಿಖಿತನ ಮನೆಗೆ ಹೋಗುದು. ಫ್ರೆಂಡ್ಸ್, ಈಗ ನಾನು ಲಿಖಿತನ ಮನೆಯಲ್ಲಿದ್ದೇನೆ. ನನ್ನ ಫ್ರೆಂಡ್ ಇದು. ನಾವೀಗ ಅವಳ ತೋಟಕ್ಕೆ ಹೋಗ್ತಿದ್ದೇವೆ. ನಾನು ಮತ್ತೆ ಅವಳು ಹೋಗ್ತಾ ಇದ್ದೇವೆ ತೋಟಕ್ಕೆ. ಅವಳ ತೋಟ ತೋರಿಸ್ತಾಳಂತೆ ನನಗೆ. ಲಿಖಿತ ಪದ್ಯವ ನೋಡಿಗೆ. ಓ ಅಣ್ಣ ಬಂದು എനിക്ക് താവരെ പാടില്ല നിങ്ങളെ കേറി. ಈಗ ಲಿಖಿತ ಅವರು ಒಂದು ಪದ್ಯ ಹೇಳ್ತಾರೆ ಚಂದದ್ದು. ಫ್ರೆಂಡ್ಸ್, ಈಗ ಲಿಖಿತ ಒಂದು ಪದ್ಯ ಹೇಳ್ತಾಳೆ. ಅವತ್ತು ಕಮೆಂಟ್ ಹಾಕಿದ್ರಿ ಲಿಖಿತನ ಹತ್ರ ಹಾಡಿಸಿ ಪದ್ಯ ಅಂತ, ಅದಕ್ಕೆ ಪದ್ಯ. 2000 years later. ಲಿಖಿತ ಸಾಂಕದ್ನ ಏಡು ಲಿಖಿತ ನಂಚನೆ ಉಂಟು ಅಡ್ಡುಲ್ಲನಾ. ಹೊಸ ಮನೆ ಹತ್ರ ಹೋಗ್ತಿದ್ದೇವೆ. ಅವಳ ಮನೆ ತೋರಿಸ್ತಾಳಂತೆ. ಪೊಯ್ 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 ಮಿರ್ಚಿ ಡ್ಯಾನ್ಸ್ ಮನ್ಪಲ್ಲ ತಡಿಸಿ ಚಲ್ಲ ಡ್ಯಾನ್ಸ್. ಫ್ರೆಂಡ್ಸ್, ನಾವೀಗ ಲಿಖಿತನವರ ಹೊಸ ಮನೆಗೆ ಬಂದೇವೆ. ನಾವೀಗ ವಾಪಸ್ ಮನೆಗೆ ಹೋಗ್ತಿದ್ದೇವೆ. ಈ ಲಿಖಿತನ ಅಮ್ಮನ ಕುರ್ತಾ 2 ಕೊಟ್ಟಿದ್ರಂತೆ, ಹಾಗೆ ಬಂದದ್ದು. ಕುರ್ತಾ ಎದುರಿಗೆ ಸಾಕ್ತು. ಅಮ್ಮನಿಗೆ ಕಾಲ್ ಮಾಡ್ತಿದ್ದೇವೆ ಫ್ರೆಂಡ್ಸ್. ವಾಪಸ್ ಎದುರು ಬರ್ಲಿಕ್ಕೆ ಭಯ ಆಗ್ತುಂಟು. ದಾಲದ ಒಜ್ಜಿಯ ಈಗ ಕಾಣ್ತದೆ. ನಮ್ಮ ಒಂದು ಇವರ ಲಿಖಿತನವರ ನಾಯಿ ಒಂದುಂಟು, ಅದರ ಧೈರ್ಯದಲ್ಲಿ ಬರ್ತಿದ್ದೇವೆ. ಹೌದು. ಎರಿಗೆ ಈ ಮೋನೆ ತೈಪ ದಾಲ ತ್ರಿಪುರ ಸುಂದರಿ ಅಂತ ದಾಲ ಅಂತ ತೈಪಲ್ಲ ಆಯ್ತು. ಈಗ ತಿನ್ಪುನಿ ತೈಪ ನೀನು ಮೋನೆ ತೈಪುನ ಅಂತ. ಲಿಖಿತನಮ್ಮ ನನಗೋಸ್ಕರ ಬಿರಿಯಾನಿ ಮತ್ತು ಕೋಳಿ ಪುಳಿ ಪುಂಚಿ ಮಾಡಿದ್ದಾರೆ. ತುಂಬ ಚಂದ ಇತ್ತು. ಮತ್ತೆ ಅರ್ಶನ ಬಂದಿದ್ದಾರೆ. ಅದು ಕೈಯನ್ನೇ ಯಾಕೆ ಬಾಯಿಗೆ ಹಾಕುದು ಚಿಕ್ಕ ಮಕ್ಕಳಿಗೆ. ನಾವಿವಾಗ ನನ್ನ ಅಕ್ಕನನ್ನು ಅವಳ ಡ್ರೈವಿಂಗ್ ಕ್ಲಾಸಿಗೆ ಬಿಡ್ಲಿಕ್ಕೆ ಹೋಗ್ತಿದ್ದೇವೆ. ನನ್ನ ಅಕ್ಕನಿಗೆ 1 ವರ್ಷ ಏನೋ ಆಯ್ತಾ ಅಂತ ಡ್ರೈವ್ ಮಾಡದೆ ಅವಳಿಗೆ ಎಲ್ಲ ಮರ್ತೋಗಿದೆ. ಈಗ ಫಸ್ಟಿಂದನೇ ಕಲಿಬೇಕಷ್ಟೇ ಅಲ್ಲ ಅಕ್ಕ. ಮೇರಾ ಪಾಪ ಅವಳಿಗೆ ಎಂತ ಎಕ್ಸಾಮ್ ಬರೀಲಿಕ್ಕೆ ಉಂಟಂತೆ ಗೈಸ್. ಇಲ್ಲಿ ಕೂತಿದ್ದೇವೆ ಹಾಗೆ. ಬರೀ ಕಾರ್ ಹೋಗ್ತದ ನಿಮ್ಮ ಒಣ. ಇವಾಗ ಒಂದು ಸ್ಟಾಪ್ ಇಲ್ಲಿ. ನನ್ನ ಅಕ್ಕ ಇದಕ್ಕೆ ಅಕ್ಕ ಎಲ್ಲ ಮರ್ತು ಬಿಟ್ಟಿದ್ದಾಳೆ, ಎಂತ ಗೊತ್ತಿಲ್ಲ. ಸೊ ಗೈಸ್, ನಾನು ಮತ್ತೆ ನನ್ನ ಅಕ್ಕ ಊಟಕ್ಕಿಂತ ಹರಿಪ್ರಸಾದಿಗೆ ಬಂದಿದ್ದೇವೆ. ಈಗ ಫಸ್ಟ್ ಟೈಮ್ ನಾನು ಮತ್ತೆ ಅಕ್ಕ ಇಬ್ಬರೇ ಎಲ್ಲಿಗೋ ಹೋದದ್ದು. ಆದ್ರೆ ಈರದ ಅಕ್ಕನ ಕಟ್ಟಿಕೊಂಡು ಎಂತನೂ ಮಾಡ್ಲಿಕ್ಕೆ ಆಗುದಿಲ್ಲ. ಸತ್ಯ, ಅಪ್ಪ ಬಿಟ್ಟ ಫಸ್ಟ್ ಇದೆ. ಹೌದು, ಇಲ್ಲ ಬಿಡ್ತಾರೆ, ಬಟ್ ಇವಳು ಹೆದರ್ತಾಳೆ. ಈಗ ಇನ್ನು ಹೋಗುವ ಬೇಬಿನ ಗವರ್ಮೆಂಟ್ ಬಸ್ಸಲ್ಲಿ ಹೋಗ್ಲಿಕ್ಕೆ ಅಂತ ಹಾಗೆ ಮಾಡ್ತಾರೆ ನೋಡಿ ಈಗ ಅಪ್ಪ. ಸೊ ಗೈಸ್, ನಮ್ಮ ಪಲಾವ್ ಬಂತು. ಈಗ ತಿಂತ ಇದ್ದೇವೆ, ತಿನ್ಬೇಕಷ್ಟೇ. ನಾವೀಗ ನಮ್ಮ ಪುತ್ತೂರಲ್ಲಿ ಹಲಸಿನ ಮೇಲೆ ಆಗ್ತಾ ಹೋಗ್ತೀವಿ, ಕಿಲ್ಲೆ ಮೈದಾನದಲ್ಲಿ. ಸೊ ಅಲ್ಲಿಗೆ ನಾನು ಮತ್ತೆ ನನ್ನ ಅಪ್ಪ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇ
ಅವರಿಗೆ ಗೊತ್ತಿಲ್ಲ. ಸೊ ಇಲ್ಲಿ ಎಂತ ಉಂಟು, ಅಲ್ಲಿ ಒಳಗೆ ಉಂಟಕ್ಕೆ ಹೋಗ್ಲಿಕ್ಕೆ ಎಂಥದ್ದು ನೋಡಿ ಬರುವ. ನಮಗೆ ಎಂತ ಸಹ ಗೊತ್ತಿಲ್ಲ, ಕಲ್ಲಿಂದ ನುಗ್ಗಬೇಕಿತ್ತು, ಎಲ್ಲಿಂದೆಲ್ಲ ಹೋಗ್ತಿದ್ಯಾ, ಹೇಗೆ ಹೋಗುವ. ಒಂದು ಸ್ವಲ್ಪ ತಕೋ ಮತ್ತೆ ಖಾಲಿ ಬುಕ್ಸ್ ಉಂಟು ನಿಂಗೆ ಬೇಕಿದ್ರೆ. ಒಂದು ತಗೊಳ್ಬೇಕು. ಬ್ಲಾಗ್ ತೆಗ್ದು ಹಾಕಿಬಿಡು ಸಾಕು. ನನ್ನ ಅಪ್ಪ ಈಗ ಫುಲ್ ಸೋಲಾರನ್ನೆಲ್ಲ ರಿಪೇರಿ ಮಾಡಿ ಬಂದದ್ದು. ನಿಮಗೆ ತೋರಿಸ್ತಾನೆ ಹೇಗೆ ರಿಪೇರಿ ಮಾಡಿದ್ದಾರೆ, ಎಂತ ರಿಪೇರಿ ಮಾಡಿದ್ದಾರೆ ಅಂತ. ಬನ್ನಿ ನನ್ನೊಟ್ಟಿಗೆ. ಇಲ್ಲಿ ಹೋಗಿತ್ತು, ಸೊ ಈಗ ಚಂದ ಆಗಿದೆ, ತೋರಿಸ್ತೇನೆ ನಿಮಗೆ. ಈಗ ಸ್ವಲ್ಪ ಕ್ಲೀನ್ ಆಯಿತು. ಅಂದರೆ ಇಲ್ಲಿ ಒಂದು ಸ್ವಲ್ಪ ಹೊಯ್ಗೆ ಜಾಸ್ತಿ ಹಾಕ್ಬೇಕಿತ್ತಪ್ಪ, ಅದೇ ಹೊಯ್ಗೆ ಹಾಕಿದ್ದು ನಾವು. ಜಲ್ಲಿ ಹಾಕ್ತಿದ್ರೆ ಈಗ ಆಗ್ತಿರ್ಲಿಲ್ಲ. ಅದೆಂತ ಮಾಡಿದೆ ಅಂದರೆ, ಇರುವೆಗಳೆಲ್ಲ ಎಂತ ಮಾಡ್ತದೆ ಅಂದರೆ ಬಂದು ಇದರ ಸೆರೆಗೆ ನುಗ್ಗಿ ಅದರ ಹೊಯ್ಗೆನೆಲ್ಲ ತೆಗೆದು ಹೊರಗೆ ಹಾಕುದು. ಅದು ಹೊಯ್ಗೆ ತೆಗೆದು ಹೊರಗೆ ಹಾಕಿ ಹೊಯ್ಗೆ ಇಲ್ಲದೆ ಅದು ಜಗ್ಗಿ ಹೋಗುದು. ಮತ್ತು ಮಳೆ ಸಹ ಹಾಗೆ ಬಂದಿದೆ ಅಲ್ಲ, ಹಾಗೆ ಆದದ್ದು. ನಿಮ್ಮ ಮನೇಲಿ ಏನಾದರೂ ನೀವು ಇಂಟರ್ಲಾಕ್ ಹಾಕೋದು ಅಂತಿದ್ರೆ ನಾನು ಕೊಡುವ ಸಜೆಷನ್ ಏನಂದರೆ, ಜಲ್ಲಿಕಲ್ಲನ್ನು ಅಡಿಗೆ ಹಾಕಿ ಹೊಯ್ಗೆ ಹಾಕಿದರೆ ಅದು ಇರುವೆ ಬಂದು ಅದನ್ನು ಖಾಲಿ ಮಾಡಿ ಅದನ್ನೆಲ್ಲ ಲಗಡಿ ತೆಗೆದು ಹಾಕ್ತದೆ. ಸೊ ಅದಕ್ಕೆ ನಾನು ನಿಮಗೆ ಕೊಡುವ ಸಜೆಷನ್, ನೀವು ಹಾಕಬೇಕಾದ್ದು ಎಂತಪ್ಪ, ಜಲ್ಲಿಕಲ್ಲು, ಇಂಟರ್ಲಾಕ್ನ ಅಡಿಗೆ. ನಾವು ಪೆಲಕಾಯಿ ಮೇಲೆ ಎಲ್ಲ ಸುತ್ತಿ ಬಂದು ಆ ಪೆಲಕಾಯಿ ಮೇಲದಲ್ಲಿ ಪೆಲಕಾಯಿ ಒಂದು ಬಿಟ್ಟು ಬೇರೆ ಎಲ್ಲ ಇತ್ತು ಫ್ರೆಂಡ್ಸ್. ಅಲ್ಲಿ ಪೆಲಕಾಯಿ ಸಹ ಇತ್ತು, ಎಲ್ಲಿ ಇತ್ತು ಮತ್ತೆ ಇದ್ದದಲ್ಲ ಎರಡೇ ಅಂಗಡಿ ಇದ್ದದ್ದು. ಬಾಕಿದು ಸೀರೆ ಅಂಗಡಿ ಇತ್ತು, ಸೀರೆದು ರೇಟ್ ಅಂಗಡಿ ಇತ್ತು. ಹೇಳು. ಸೀರೆ ರೇಟ್ 1500, 1600 ಕಾಟನ್ ಸೀರೆ ಅಂತೆ. 100 ರೂಪಾಯಿ ಎಕ್ಸ್ಟ್ರಾ ಅಂದ್ರೆ ಎಂತ ಇತ್ತು. 100 ರೂಪಾಯಿಗೆ ವ್ಯಾಲ್ಯೂ ಇಲ್ವಾ? ನೀನು ದುಡಿ 100 ರೂಪಾಯಿಗೆ ನೋಡ. ದುಡಿತಾನೆ ನಾನು. ಈಗ ಹೇಳಿ ನನಗೆ ಜಾಬ್ ಉಂಟಲ್ಲ ಯೂಟ್ಯೂಬ್ ಅದು ನೀವು ಸಬ್ಸ್ಕ್ರೈಬ್ ಮಾಡಿ, ನೀವು ನೋಡಿದ್ರೆ ಮಾತ್ರ ನಮಗೆ. ನಾನು ವಾರದಲ್ಲಿ ಹಾಸ್ಟೆಲ್ಗೆ ಹೋಗ್ತಾನೆ ಫ್ರೆಂಡ್ಸ್. ಹೇಗೆ ಅನಿಸ್ತು ನಿಮಗೆ? ನನಗೆ ಬೇಸರ ಆಗ್ತಾ ಉಂಟು. ಡಿಪ್ರೆಷನ್ ಅದೆಲ್ಲ ಏನಿಲ್ಲ, ಬಟ್ ಬೋರ್ ಅಂತೂ ಪಕ್ಕ ಆಗ್ತದೆ. ಇವಳ ಬಗ್ಗೆ ಚಿಂತೆ ಮಾಡಿದ್ರೆ ನನಗೆ ಟೈಮ್ ಇರ್ತದಿಲ್ವ ನಂಗೆ ಗೊತ್ತಿಲ್ಲ, ಬಟ್ ಆಬ್ವಿಯಸ್ಲಿ ಬೋರ್ ಅಂತೂ ಆಗೇ ಆಗ್ತದೆ. ಯೂಟ್ಯೂಬ್ ಎಲ್ಲ ವಿಡಿಯೋ ಮಾಡ್ಲಿಕ್ಕಿಲ್ಲ ಫ್ರೆಂಡ್ಸ್. ನಾನಂತೂ ಮಾಡ್ಲಿಕ್ಕೆ ಆಗುದಿಲ್ಲ. ಇವಳು ಅಲ್ಲಿಂದ ಮಾಡಿ ಏನಾದ್ರು ಕಲಿಸಿದ್ರೆ ನಾನು ಇಲ್ಲಿ ಸ್ವಲ್ಪ ಹಾಕಿ ಆ್ಯಡ್ ಮಾಡಿ ಏನೋ ಒಂದು ಮಾಡಿ ಬಿಡುತ್ತೇನೆ. ತಿಂಗಳಿಗೆ ಒಂದು ವಿಡಿಯೋ. ಮತ್ತೆ ನನ್ನ ಫೋನ್ ಯಾರೋ ಒಬ್ರು ಐಫೋನ್ ಹೇಳಿದ್ರೆ ಐಫೋನ್ ಅಲ್ಲ, ಆಗ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಅವ್ರು ಕೇಳಿದ್ದು ಐಫೋನ್ ಅಂತ. ನಿನ್ನ ಫೋನ್ ಯಾರು? ಅವರೇ. ಇದು ಐಫೋನ್ ತರ ಉಂಟಾ ನೋಡ್ಲಿಕ್ಕೆ? ಒಂದು ಸ್ವಲ್ಪ ಇರ್ಬೋದು, ದಪ್ಪ ಉಂಟು. ಒಂದು ಹೀಗೆ ಐಫೋನ್ ಕವರ್ ಹಾಕಿದ್ರೆ ಐಫೋನ್ ಅಲ್ಲ ಮಾತ್ರ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A15 ಪೊಟ್ಟು ಫೋನ್. ಇದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನಗೆ ಇಷ್ಟ ಆದ್ರೂ ಉಂಟಲ್ಲ ಈ ಏಜಲ್ಲಿ ಅಂತೇಳಿ ಖುಷಿ ಪಡ್ತೇನೆ ನಾನು. ಯಾರೊಬ್ರು ಕಮೆಂಟ್ ಹಾಕಿದ್ರಿ, ನೀವು ಈ ಥರ ಮರಳೆಲ್ಲ ಕಟ್ಟಬೇಡಿ, ನಿಮಗೆ ಅದು ಒಳ್ಳೇದಲ್ಲ ಅಂತ. ನಮಗೆ ನಮ್ಮನ್ನು ನಾವು ಚೇಂಜ್ ಮಾಡಿಕೊಳ್ಳಿಕ್ಕೆ ನಮಗೆ ಆಗುದಿಲ್ಲ. ನಾವು ಇರುವುದೇ ಹೀಗೆ. ಯು ಕಾಂಟ್ ಚೇಂಜಸ್. ಓಕೆ ಗೈಸ್, ಸಾರಿ ಫಾರ್ ದಿಸ್. ಸಬಾಷ್.